ನಮ್ಮ ತುಮಕೂರು ಜಿಲ್ಲೆ ಒಂದರಲ್ಲೇನೆ 21ರಲ್ಲಿ 18 ಹುದ್ದೆ ಖಾಲಿ ಇದೆ. ತುಮಕೂರು ಜಿಲ್ಲೆ ಒಂದರಲ್ಲೇನೆ ಖಾಲಿ ಇರೋದನ್ನ ಭರ್ತಿ ಮಾಡ್ತೀವಿ, ಚಾರ್ಜ್ ಕೊಡ್ತೀವಿ. ತಾವು ಹೇಳಿದ್ರಿ ಸೀನಿಯಾರಿಟಿ ನಾವು ಡಿಪ್ರೈವ್ ಮಾಡಿದ್ದೀವಿ, ನಾವು ಕೊಟ್ಟಿಲ್ಲ ಅಂತ. ಅಂಥದ್ದು ಯಾವುದಾದ್ರೂ ಕೇಸ್ ಇದ್ರೆ ದಯವಿಟ್ಟು ಗಮನಕ್ಕೆ ತಗೊಂಡು ಬನ್ನಿ. ಯಾಕಂದ್ರೆ ನಮ್ಮ ಗಮನಕ್ಕೆ ಬಂದಿರೋದು 3. ಹೇಮಲತಾ ನಾಯ್ಕ್ ಮತ್ತು ಶರವಣ್ ಚಿಕ್ಕಗುರುತಿನ ಪ್ರಶ್ನೆ ಸಂಖ್ಯೆ 966 ಮತ್ತು 968 ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್, 966 ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಸರಿ, ಸಚಿವರು. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಅಲ್ಲ, ಹೇಮಲತಾ ನಾಯ್ಕ್ ಕೇಳಿ, ಅವ್ರು ಕೇಳಿ ಆಮೇಲೆ ಕೇಳಕ್ಕೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೇಮಲತಾ ನಾಯ್ಕ್ ಕೇಳಿ ಆಮೇಲೆ ಕೇಳುವಂತ. ಮಾನ್ಯ ಸಭಾಪತಿಗಳೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶ್ರೇಯೋಭಿಲಾಷಿಗೋಸ್ಕರ SCP-TSP ಯೋಜನೆಯಲ್ಲಿ ಹಿಂದೆ 11,144 ಕೋಟಿ ಪ್ಲಸ್ 14,282.38 ಕೋಟಿ ಮತ್ತು 25,426.38 ಕೋಟಿ ಹಣವನ್ನು ಕಾನೂನುಬಾಹಿರವಾಗಿ ಅನ್ಯ ಯೋಜನೆಗಳಿಗೆ, ಅರ್ಥಾತ್ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾಗಿ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ವಿಷಯ ತಪ್ಪೆಂದು ತಮಗೆ ಅನಿಸಿದರೂ ಕೂಡ ಮತ್ತೊಮ್ಮೆ ಆಯವ್ಯಯದಲ್ಲಿ 52,000 ಕೋಟಿ ಹೆಚ್ಚು ಹಣ ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟ್ಟ ಹಣ SCP-TSP ಯೋಜನೆಗೆ ಮತ್ತದಲ್ಲದೆ 25,426.38 ಕೋಟಿ ಎಲ್ಲಿ ವಿನಿಯೋಗಿಸಲಾಗಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಮೀಸಲಿಟ್ಟ ಮೇಲೆ ಪರಿಶಿಷ್ಟರಿಗಾಗಿ ಮೀಸಲಿಟ್ಟ 25,426.38 ಕೋಟಿ ಹಣ ತೆಗೆಯುವ ಅವಶ್ಯಕತೆ ಇರಲಿಲ್ಲ ಮತ್ತು ಹಣ ವ್ಯಯಿಸುವುದಾದರೆ ಆಯವ್ಯಯದಲ್ಲಿ ಮೀಸಲಿಟ್ಟ 52,000 ಕೋಟಿ ಹೆಚ್ಚು ಹಣ ಯಾವ ಉದ್ದೇಶಕ್ಕಾಗಿ ವಿನಿಯೋಗಿಸಲಾಗಿದೆ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ. ಸಭಾಪತಿಗಳೇ, ಇವತ್ತಿನ ಈ ಒಂದು ಮಾರ್ಜಿನ್ ಇದರಲ್ಲಿ ಹೇಳೋದಾಯಿತು ಅಂತಂದರೆ, ಕಳೆದ 11,044 ಕೋಟಿ ಮತ್ತು 14,282 ಕೋಟಿ ಮತ್ತು ಈಗ 2025-26 ಸಾಲ 13,433 ಕೋಟಿ ಎಲ್ಲಿಗೋಯ್ತು ಆಯವ್ಯಯದ ಖರ್ಚು? ಇಷ್ಟೊಂದು ಹಣವನ್ನು ಬೇರೆ ಕಡೆ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಆಗಿತ್ತಂತಂದರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎಲ್ಲಾಗಿದೆ? ಬರೀ ಹೇಳೋದೊಂದಾಗಿದೆ, ಮಾಡೋದೊಂದಾಗಿದೆ. ಈಗಿರ್ತಕ್ಕಂಥ ರಾಜ್ಯದಲ್ಲಿ ಭಾಳಷ್ಟು ಮುಂದೆ ಈ ಪ್ರಶ್ನೆ ಗೊತ್ತಾಕೊಡ್ತೇನೆ. ಮುಂದೆ ಒಂದು ಪ್ರಶ್ನೆ. ಶರವಣ್ ಸಭಾಪತಿಗಳೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನನಗೂ ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡಿರತಕ್ಕಂಥ ಅನುದಾನವನ್ನು ಮತ್ತು ಈ ಒಂದು ವಿನಿಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಸರ್ಕಾರದ ವಿವಿಧ ಸಾರಿಗೆ ಸಂಸ್ಥೆಗಳಲ್ಲಿ ಓಡಾಡ್ತಾ ಇದ್ದ ಒಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರ ಸಂಖ್ಯೆಯನ್ನು ನಿಖರವಾಗಿ ಹೇಳಬೇಕಾಗ್ತದೆ. ಎರಡನೇದಾಗಿ, ಇವತ್ತು ಈ ಹಂಚಿಕೆ ಮಾಡಿರತಕ್ಕಂಥ ಹಣ ನಾವು ಏನು ಈ ಸಮುದಾಯದವರಿಗೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಇದಕ್ಕೋಸ್ಕರ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಡೈವೇಷನ್ ಮಾಡಿ ಇವತ್ತು ಸರ್ಕಾರ ಈ ಥರ ಅನ್ಯಾಯ ಮಾಡ್ತಾ ಇದೆ ಅನ್ನೋದನ್ನು ಅಲ್ಲ, ಅಥವಾ ನೀವು ಒಪ್ಕೊಳ್ಳಿ. ಇಲ್ಲ ಅಂದರೆ ಈ ಹಣ ಏನು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಜನರಿಗೆ ನಾವು ತಲುಪಿಸೋಕ್ಕೆ ಆಗ್ತಾ ಇಲ್ಲ, ವ್ಯವಸ್ಥೆನ ಕಲ್ಪಿಸ್ತಾ ಇಲ್ಲ, ಮತ್ತು ಇದನ್ನು ನಾವು ಜನರಿಗೆ ನ್ಯಾಯ ಒದಗಿಸ್ಕೊಡಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿ. ಮತ್ತು ನಿಮ್ಮಲ್ಲಿ ಸರಿಯಾದ ಈ ಫಲಾನುಭವಿಗಳ ಅಂಕಿಅಂಶಗಳೇ ಇಲ್ಲ ಅಂತ ಅನಿಸ್ತದೆ ಸರ್ಕಾರದಲ್ಲಿ. ಅದನ್ನು ನಿಮ್ಮ ಉತ್ತರದಲ್ಲಿ ನೋಡಿದ್ರೆ ಇದು ನಿಖರವಾಗಿ ಯಾವುದು ಕೂಡ ಇಲ್ಲ. ಏನೋ ಸುಮ್ಮನೆ ಅಧಿಕಾರಿಗಳು ಬರ್ಕೊಟ್ಟಿರೋದನ್ನ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಬಟ್ ನನಗಿರೋ ಮಾಹಿತಿನೇ ಬೇರೆ ಇದೆ. ಸಚಿವರು ಏನು ಉತ್ತರ ಕೊಡ್ತಾರೆ ಹೇಳಿ, ಆಮೇಲೆ ನಾನು ಉಪ ಪ್ರಶ್ನೆ ಕೇಳ್ತೀನಿ. ಸಭಾಪತಿಗಳೇ, ಸಚಿವರು. ಮಾನ್ಯ ಸಭಾಪತಿಗಳೇ, SCP-STP ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಬಂದಿರೋದು ಮಾನ್ಯ ಎಲ್ಲ ಸದಸ್ಯರಿಗೂ ಗೊತ್ತಿದೆ. ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಯೋಜನೆಗಳನ್ನು ಮಾಡುವಾಗ ಸರ್ಕಾರ ತನ್ನ ಆಯವ್ಯಯದಲ್ಲಿ ಯೋಜನೆಗಳಿಗೆ SCP-TSP ಹಣನ ಒದಗಿಸ್ತಾ ಇದ್ರು. ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾಯಿದ್ವು ಅದನ್ನು. ಒಂದು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ SCP-TSP ಅಂತ ಯೋಜನೆಗೆ ಆ ಜನರಿಗೆ ಹಣನ ಅಲ್ಲಿ ಬಳಸ್ತಾ ಇದ್ರು. ಅದೇ ರೀತಿ ಹೆಲ್ತು, ಎಜುಕೇಷನ್, ಅಗ್ರಿಕಲ್ಚರ್, ಇದು
ದೇಶದ ಎಲ್ಲ ರಾಜ್ಯಗಳ ಸರ್ಕಾರಗಳು ಕೂಡ ಮಾಡ್ತಾ ಇದ್ದಾವೆ, ಯಾವುದೇ ಪಾರ್ಟಿ ಸೇರಿರಲಿ. ಕಾಯ್ದೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ, ಭಾರತ ದೇಶದಲ್ಲಿ ಈಗ 3 ರಾಜ್ಯಗಳು, ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ. ಇದು ಬಂದ ಮೇಲೆ ಒಂದು ಆಯವ್ಯಯದಲ್ಲಿರ್ತಕ್ಕಂಥ ಯೋಜನಾ ಗಾತ್ರ, ಆ ಯೋಜನಾ ಗಾತ್ರದ ಹಣದಲ್ಲಿ SCP TSP ಹಣದಲ್ಲಿ SC ಮತ್ತು ST ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಹಣನ ಆ ಜನರ ಅಭಿವೃದ್ಧಿಗೆ ಬಳಸಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಮತ್ತು ಗುರಿ. ಇದನ್ನು ಮಾಡುವಾಗ ಆ ಕಾಯ್ದೆನಲ್ಲಿ 7A, B, C, D ಅಂತ ಕಾನೂನುಗಳನ್ನು ಮಾಡಿದ್ದೀವಿ. ಸಿ ಕೆಳಗಡೆ ಒಂದು ಸರ್ಕಾರ ಯೋಜನೆ ಮಾಡುವಾಗ ಸಾರ್ವತ್ರಿಕವಾಗಿ ಆ ಯೋಜನೆಯಲ್ಲಿ ಬರ್ತಕ್ಕಂಥ SC ST ಫಲಾನುಭವಿಗಳಿಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣವನ್ನು ಅಲ್ಲಿಯ SC ST ಫಲಾನುಭವಿಗಳಿಗೆ ಮಾತ್ರ ಬಳಸೋದಕ್ಕೆ ಆ ಕಾಯ್ದೆನಲ್ಲೇ 7C ಪ್ರಾವಿಷನ್ನ ಮಾಡಿದ್ದಾರೆ. ಇದು BJP ಸರ್ಕಾರ ಇದ್ದಾಗೂ ಮಾಡಿದ್ದಾರೆ, JDS ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ JDS ಇದ್ದಾಗೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ. ಸೊ ಕಾಯ್ದೆ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ಈ ಹಣನ 24.1% ಹಣನ ನಿಗದಿ ಮಾಡಿ ಈ ಯೋಜನೆಗಳನ್ನು ಮಾಡಿದ್ದಾರೆ. ಆ ಯೋಜನೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ಆ ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ SC ST ಜನಸಂಖ್ಯೆಗೆ ಫಲಾನುಭವಿಗಳಿಗೆ ಅನುಗುಣವಾಗಿ ಈ ಒಂದು ಹಣನ SCP ಹಣನ ಆ ಫಲಾನುಭವಿಗಳಿಗೆ ಮಾತ್ರ ಬಳಸಿ ಹೊರತು ಅನ್ಯ ಸಮುದಾಯಗಳ ಫಲಾನುಭವಿಗಳಿಗೆ ಆ ಸಾರ್ವತ್ರಿಕ ಯೋಜನೆಯಲ್ಲಿ ಈ ಹಣವನ್ನು ಉಪಯೋಗಿಸೋಕ್ಕೆ ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಇದು ಸ್ಪಷ್ಟತೆ. ಇದು ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಅಲ್ಲಿ SCP TSP ಕಾಯ್ದೆ ಇಲ್ಲ, ನಮ್ಮಷ್ಟು ಹಣನ ಇಡೋದು ಇಲ್ಲ. ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೋಟಿ ಇದೆ, 30% SC ST ಜನಸಂಖ್ಯೆ ಇದೆ. ಅವರು ಕೊಟ್ಟಿರೋದು ಬರೀ 5%, 2 ಲಕ್ಷ ಕೋಟಿ SC ST ಜನರಿಗೆ ನಿಗದಿ ಮಾಡಿದ್ದಾರೆ. ಸೊ ಅದು ಅವರ ಕಾರ್ಯವ್ಯಾಪ್ತಿಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಕಾಯ್ದೆ ಮಾಡಿದ್ದೀವಿ, ಈ ಹಣ ಬಳಸ್ತೀವಿ. ಇಲ್ಲಿ ಈ ಹಣನ ದುರುಪಯೋಗ ಮಾಡ್ತಕ್ಕಂಥ ಅಥವಾ ಬೇರೆ ಅನ್ಯ ಉದ್ದೇಶಕ್ಕೆ ಬಳಸುವಂಥ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಶರವಣ್ಣವರು ಹೇಳ್ದಂಗೆ ಅಲ್ಲಿ ಬಸ್ನಲ್ಲಿ ಎಷ್ಟು ಟ್ರಿಪ್ ಹೋಗ್ತಾರೋ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ. 24% ಹಣ ಅಲ್ಲಿ ಕೊಟ್ಟಿರ್ತೀವಿ ಆ ಮಹಿಳೆಯರಿಗೆ, ಮತ್ತು ಮೆನಿ ನಂಬರ್ ಆಫ್ ಟ್ರಿಪ್ಸ್ ಹೋಗ್ತಾರೆ ಅವರು. 10 ಸಾರಿ ಹೋಗ್ತಾರೋ 15 ಸಾರಿ ಹೋಗ್ತಾರೋ ಗೊತ್ತಿಲ್ಲ. ಆನ್ ಆ್ಯಾವರೇಜ್ 24%, 1% ಹಣ ಕೊಟ್ಟಿರ್ತೀವಿ ನಾವು. ಅದಕ್ಕಿಂತ ಹೆಚ್ಚು ಸಲವೂ ಅವರು ಪ್ರವಾಸ ಮಾಡಿರ್ಬೋದು. ಹೀಗಾಗಿ ಈ ಹಣನ ದುರುಪಯೋಗ ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಗೆ SC ಜನರಿಗೆ ST ಜನರಿಗೆ ಮೀಸಲಾದಂಥ ಹಣವನ್ನು ಅನ್ಯರಿಗೆ ಬಳಸುವಂಥ ಪ್ರಮೇಯ ಉದ್ಭವ ಆಗೋದೇ ಇಲ್ಲ. ಬಿಕಾಸ್ ಕಾಯ್ದೆಯಲ್ಲಿ ಸ್ಪೆಸಿಫಿಕ್ ಆಗಿ ಇದನ್ನು ನಮೂದನೆ ಮಾಡಿದ್ದೀವಿ. ಆ ಕಾಯ್ದೆಗೆ ಅನುಗುಣವಾಗಿ ಇಲ್ಲಿ ಲಭ್ಯ ಇರತಕ್ಕಂಥ ಹಣನ ಆ ಜನರ ಕಲ್ಯಾಣಕ್ಕೋಸ್ಕರನೇ ಅವರ ಉಪಯೋಗಕ್ಕಾಗಿ ಬಳಸೋದು ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸ್ತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದನ್ನು ಬಳಸೋದಿಲ್ಲ, ಬಳಸೋಕ್ಕೆ ಬಿಡೋದು ಇಲ್ಲ. ಅವ್ರು ಕೊಟ್ಟಿರೋ ಉತ್ತರದಲ್ಲೇ ಕಾಣಿಸ್ತಾ ಇದೆ, ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ. ಉದಾಹರಣೆಗೆ ಒಂದನ್ನು ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ. 2024-25ನೇ ಸಾಲಿನ SCP TSP ಯೋಜನೆಗೆ 39,121 ಕೋಟಿಗಳನ್ನು ಮೀಸಲಿಟ್ಟಿರ್ತಾರೆ ಸಭಾಪತಿಗಳೇ. ಫೆಬ್ರವರಿ ಆಯ್ತು, ಈಗ ಇನ್ನೇನು ಫೆಬ್ರವರಿ ಆಯ್ತು, ಮಾರ್ಚ್ಗೆ ಬಂದಿದ್ದೀವಿ, ಇನ್ನು ಮುಗ್ದೇ ಹೋಯ್ತು, ಇನ್ನು 15 ದಿವಸ ಇದೆ, 15 ದಿವಸದ ಇರತಕ್ಕಂಥದ್ದು. 20ಕ್ಕೆ SCP TSP ಖರ್ಚು ಮಾಡ್ತಾ ಇರತಕ್ಕಂಥ ಹಣ ಎಷ್ಟು? 21,746 ಕೋಟಿ. ಎರಡನೇದಾಗಿ ಮತ್ತೆ ನಾನು ಹಿಂದೆ ಜನವರಿ 25 ಅಂತ್ಯಕ್ಕೆ ತಾವು ಏನು ಮೀಸಲಿಟ್ಟಿದ್ರಿ, ಈ ಹಣ 56% ಮಾತ್ರ ಖರ್ಚಾಗಿದೆ. ಮಿಕ್ಕಿರೋದು ಏನು ಮಾಡ್ತಾ ಇದ್ದೀರಿ? ಇನ್ನೇನು ಮುಗ್ದೇ ಹೋಯ್ತು, ಅದಕ್ಕೆ ಏನು ಹೇಳ್ತೀರಾ ಹೇಳಿ. 56% ಹೋಯ್ತು, 44%ನ 15 ದಿವಸದಲ್ಲಿ ಎಲ್ಲಿಂದ ಖರ್ಚು ಮಾಡೋಕ್ಕಾಗುತ್ತೆ? ಅದ್ರ ಕಡೆ ಹೇಳಬೇಕಾಗ್ತದೆ. ಮತ್ತೆ ನಾನು ಹಿಂದೆ ಒಂದು ಪ್ರಶ್ನೆ ಕೇಳಿದ್ದೆ ಸಭಾಪತಿಗಳ, ಹಿಂದಿನ ವಾರದಲ್ಲಿ ರಾಜ್ಯದ ಅತಿ ಹೆಚ್ಚು ಏನು ಹಿಂದುಳಿದ ವರ್ಗದವರು ಇರ್ಬೋದು, ನಿರಾಶಕರು ಇದ್ದಿರ್ಬೋದು, ಅತಿ ಹೆಚ್ಚಿನ ದೌರ್ಜನ್ಯಕ್ಕೆ ಒಳಗಾಗಿರತಕ್ಕಂಥವ್ರು ಇರ್ಬೋದು, ಇವತ್ತು ಅವರ ಪರಿಸ್ಥಿತಿ ಏನು, ಈ ಯೋಜನೆ ತಂದಿರತಕ್ಕಂಥ ಉದ್ದೇಶ ಏನು,
ಈ ಹಣವನ್ನ ಸಂಪೂರ್ಣವಾಗಿ ಆ ಸಮಾಜಕ್ಕೋಸ್ಕರ ಮೀಸಲಿಟ್ಟ ಮೇಲೆ ಅದನ್ನ ಖರ್ಚು ಮಾಡಕ್ಕೆ ನಿಮ್ಗೆ ಏನ್ ಕಷ್ಟ ಬಂತು? ಯಾಕೆ ಮಾಡ್ತಾ ಇಲ್ಲ? ಇವತ್ತು ನೋಡಿ, ಉದಾಹರಣೆಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು, 2586 ಕೋಟಿ ಮೀಸಲಿಟ್ರೆ ಅದ್ರಲ್ಲಿ ಖರ್ಚು ಮಾಡಿರೋದು ಎಷ್ಟು? ಬರೀ 2000 ಕೋಟಿ. ಈ ತರ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ತಾವು ಇದನ್ನ ಖರ್ಚು ಮಾಡ್ತಾ ಇಲ್ಲ. ಮಾನ್ಯ ಸಭಾಪತಿಗಳೇ, ನಾನು ಹಿಂದಿನ ವಾರ ಒಂದು ಪ್ರಶ್ನೆ ಕೇಳಿದ್ದೆ. ಸಾರ್ವಜನಿಕ ಉದ್ಯಮಗಳಲ್ಲಿ ಯಾವುದು ಲಾಸಲ್ಲಿದೆ ಆ ಪಟ್ಟಿಯನ್ನು ಕೇಳಿದ್ದೆ ಸಭಾಪತಿಗಳೇ. ಅದರಲ್ಲಿ ಉತ್ತರ ಕೂಡ ಕೊಟ್ಟಿದ್ದಾರೆ. ಬಾಬು ಜಗಜೀವನ್ ರಾಮ್ ಕೈಗಾರಿಕೆ ಉದ್ಯಮಗಳ ನಷ್ಟದಲ್ಲಿದೆ ಅಂತ ಹೇಳಿದ್ರು. ಮತ್ತು ಇವತ್ತು ನಮ್ಮ ಸಚಿವರು ಅನುಭವಿಸ್ತಿದ್ದಾರೆ, ಹಿರಿಯರಿದ್ದಾರೆ, ಸನ್ಮಾನ್ಯ ಮಹಾದೇವನವರು, ಸರ್ಕಾರಿ ಇವತ್ತು ನಷ್ಟದ ಪ್ರಮಾಣವನ್ನು ಕೂಡ ನೀಡಿಲ್ಲ. ಲೆಕ್ಕಪತ್ರ ಏನು ಅಂತಿಮಗೊಳಿಸಕ್ಕೆ ಈ ತರ ಹಾರೈಕೆ ಉತ್ತರವನ್ನು ಯಾಕೆ ಕೊಡ್ತಾರೆ? ಇದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕು. ಯಾಕೆಂದ್ರೆ ನಾವು ಕೂಡ ಓದ್ಕೊಂಡ್ ಬಂದಿರ್ತೀವಿ. ಇಲ್ಲಿ ಹಿಂದಿನ ವಾರ ನೀವು ಕೊಟ್ಟಿರತಕ್ಕಂಥ ನಿಮ್ಮದೇ ಸರ್ಕಾರದ ಸಚಿವರ ಉತ್ತರವನ್ನು ನೋಡಿದ್ದೀನಿ, ಇವತ್ತು ತಾವು ಕೊಟ್ಟಿರತಕ್ಕಂಥದ್ದನ್ನು ನೋಡಿದ್ದೀನಿ. ಯಾಕೆ ಈ ತರ ಅಂಕಿಅಂಶಗಳು ವ್ಯತ್ಯಾಸ ಇದೆ? ಈ ಹಾರೈಕೆ ಉತ್ತರ ಯಾಕೆ ಕೊಡ್ತೀರಿ? ಈ ಹಾರೈಕೆ ಉತ್ತರ ಯಾಕೆ? ನಮಗೆ ಇದು ಸಮಾಧಾನ ಆಗಿಲ್ಲ. ಸಚಿವರೇ, ತಾವು ದಯಮಾಡಿ ಇದಕ್ಕೆ ಸ್ಪಷ್ಟ ಹೇಳಬೇಕು. ವಿರೋಧ ಪಕ್ಷ ನಾಯಕರು. ಮಾನ್ಯ ಸಭಾಪತಿಗಳೇ, ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಇದು ಒಂದು ರೀತಿಯ ಯಕ್ಷ ಪ್ರಶ್ನೆ. ಹಲವು ಬಾರಿ ಚರ್ಚೆ ಆಗಿದೆ. ಮಾನ್ಯ ಸಚಿವರು ಎಲ್ಲಿಯವರೆಗೆ ಸ್ಪಷ್ಟಪಡಿಸ್ತಾರೋ, ಇದು ಆಕ್ಟು ನಮ್ಮ ಹತ್ರನೂ ಇದೆ. ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಈ ಸ್ಪೆಷಲ್ ಪ್ರೋಗ್ರಾಮ್ ಅನ್ನು ಕೊಡ್ತವೆ. ಅವ್ರು ಹೇಳಿದ್ದು ಸರಿ ಇದೆ. ಎರಡನೆಯದಾಗಿ, ಅನ್ಯ ಉದ್ದೇಶಗಳಿಗೆ ಇದನ್ನ ಹಣವನ್ನ ಖರ್ಚು ಮಾಡ್ತಾರೆ ಅಂತ ಅವರು ಹೇಳ್ತಾರೆ. ಅದು ಆಗಬಾರದು ಅನ್ನೋ ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅನ್ನೋದನ್ನು ಸ್ವಲ್ಪ ತಾವು ಕಿವಿಗೊಟ್ಟು ಕೇಳಬೇಕು, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಅವ್ರು ಹೇಳಿದ್ದಾರೆ ಬೇರೆ ಕಡೆ ಅನ್ಯ ಉದ್ದೇಶಗಳಿಗೆ ವೆಚ್ಚ ಆಗ್ತದೆ ಅಂತ ಹೇಳಿದ್ದಾರೆ. ಸರಿ, ಅದು ಇಲ್ಲಿ ಆಗಬಾರದು ಕರ್ನಾಟಕದಲ್ಲಿ. ಅದಕ್ಕೆ ಏನ್ ಮಾಡಿದ್ದಾರೆ? ಇಲ್ಲ ಸ್ವಲ್ಪ ನಾನು ಮಾತಾಡಕ್ ಬಿಟ್ಬಿಡಿ ಪ್ಲೀಸ್. ಮಾತಾಡಿ. ನಾನು ಅನ್ಯ ಉದ್ದೇಶಕ್ಕೆ ಹಣ ಬಳಕೆನೇ ಮಾಡಿಲ್ಲ. ನಾನು ಹೇಳ್ತೀನಿ ಸರ್, ನೀವು ಹೇಳಿ. ಅದಕ್ಕೆ ನಾವು ಈ ಆಕ್ಟ್ ಅನ್ನ ತಂದಿದ್ದೇವೆ ಅಂತ ಹೇಳಿ ನಾವು ವೆಲ್ಕಮ್ ಮಾಡಿದ್ದೇವೆ. ಈ ಆಕ್ಟ್ ಆಕ್ಟ್ನಲ್ಲಿ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ನಮಗಿರೋದೇ 7ನಲ್ಲಿ ಎ ಬಿ ಸಿ ಡಿ ಇದೆ. ಡಿ ಇದ್ದಿದ್ದ ಕಾರಣ ಅನ್ಯ ಉದ್ದೇಶಗಳಿಗೆ ಹೋಗ್ತಿತ್ತು. ತೆಗೆದು ಬಿಟ್ಟಿದ್ದೀರಿ, ಸಂತೋಷ. ಅಲ್ಲೇನಾಗ್ತಿತ್ತೋ ಅದು 7C ನಲ್ಲಿ ಆಗ್ತಾ ಇದೆ. ಈಗ ಅಳಿಯ ಅಲ್ಲ, ಮಗಳ ಗಂಡ ಅಷ್ಟೇ ಆಗಿರೋದು. ನಾನು ಹೇಳ್ತಕ್ಕಂಥದ್ದು ಉಪಯೋಜನೆಯಲ್ಲಿ ನೋಡಿ, ಇಲ್ಲಿ ಏನಲ್ಲಿ ಹೇಳ್ತೇನೆ, ಅನುಸೂಚಿತ ಜಾತಿಗಳ ಅಥವಾ ಅನುಸೂಚಿತ ಪಂಗಡಗಳ ವ್ಯಕ್ತಿಗಳಿಗೆ ಅಥವಾ ಅನುಸೂಚಿತ ಜಾತಿಗಳ ಅಥವಾ ಅನುಸೂಚಿತ ಪಂಗಡಗಳ ಕುಟುಂಬಗಳಿಗೆ ವಿಶೇಷವಾಗಿ ಪ್ರಯೋಜನವಾಗುವ ಸ್ಕೀಮ್ಗಳು 100% ಸ್ಕೀಮು ವೆಚ್ಚವನ್ನು ಹಂಚಿಕೆ ಮಾಡತಕ್ಕದ್ದು. ಸಿನಲ್ಲಿರೋದು ಸ್ಕೀಮ್ಗಳು ಯಾವುವು? ಈ ಸ್ಕೀಮುಗಳು ನೇರವಾಗಿ ಆ ಜನಾಂಗಗಳ ಆಸ್ತಿಯನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಗಂಗಾ ಕಲ್ಯಾಣ ಇರ್ಬೋದು, ಜಮೀನುಗಳು ಭೂಮಿಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇಂಡಸ್ಟ್ರಿ ಮಾಡ್ತಕ್ಕಂಥವ್ರಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇರ್ಬೋದು, ಸಬಲ ಮಾಡ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥದ್ದು ಅದಲ್ಲ. ಇಲ್ಲಿವರೆಗೆ ಮಾನ್ಯ ಸಚಿವರು ಬಹಳ ಚೆನ್ನಾಗಿ ಹೇಳಿದ್ರು.
ಈ ಆಕ್ಟಿನ ಪ್ರಕಾರ ಯಾವುದೇ ಹಣ ನಾವು ದುರುಪಯೋಗ ಆಗಲಿಕ್ಕೆ ಬಿಡೋದಿಲ್ಲ. ಈ ಹಣವನ್ನು ಆ ಜನಾಂಗಗಳಿಗೆ ಮಾತ್ರ ಕೊಡಬೇಕು, ಇನ್ಯಾವುದಕ್ಕೂ ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯನೂ ಇಲ್ಲ, ನಾನು ಕೊಡ್ಲಿಕ್ಕೆ ಬಿಡೋದು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಬಹಳ ಸಂತೋಷ. ಇಲ್ಲಿವರೆಗೆ ನೀವು ಸರಿ. ಈಗ ಆಗಿರ್ತಕ್ಕಂಥದ್ದು ದುರುಪಯೋಗವೇ ಹೊರತು ಉಪಯೋಗ ಅಲ್ಲ. ಯಾಕೆ? ನಾನು ಅದನ್ನು ಹೇಳ್ತೇನೆ. ನಿಮ್ಮ ಗ್ಯಾರಂಟಿಗಳು ನೀವು ಕೊಟ್ಟಿರೋದು, ಇದು ಗ್ಯಾರಂಟಿ ಯೋಜನೆಯ ಇಲಾಖೆಯ ಉಪಯೋಜನೆ. ಇದು ಸಬ್ ಪ್ಲಾನ್ ಇದೆಯಲ್ಲ, ಎಸ್ ಸಿ ಎಸ್ ಟಿ ಸಬ್ ಪ್ಲಾನ್ ಏನಿದೆ, SCPTSP, ಇದು ಈ ಸಬ್ ಪ್ಲಾನ್ ನೀವೇನು ಗ್ಯಾರಂಟಿಗಳಿಗೆ ಕೊಟ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಪ್ರಣಾಳಿಕೆ ಅಷ್ಟೇ. ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಜಾರಿಗೊಳಿಸ್ತಕ್ಕಂಥ ಯೋಜನೆ ಗ್ಯಾರಂಟಿಗಳು. ಆದರೆ SCPTSP ಈ ಸಬ್ ಪ್ಲಾನ್ ಇದೆಯಲ್ಲ, ಗ್ಯಾರಂಟಿಗಳಿಗಲ್ಲ. ನೀವೆಲ್ಲಾದ್ರೂ ಒಂದು ಕಡೆ ನಿಮ್ಮ ಇದರಲ್ಲಾಗಲಿ, ಏನು ಕ್ವಶನ್ ಕೇಳಿ 15 ನಿಮಿಷ ಆಯ್ತು ಸರ್, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಪ್ರಶ್ನೋತ್ತರ ಇದು. ಯಾಕಂದ್ರೆ ಇದರಲ್ಲಿ ಪ್ರಶ್ನೋತ್ತರ ಇದು 15 ನಿಮಿಷ ಆಯ್ತು. ಇಲ್ಲೇನಾಗಿದೆ, ಬಹಳ ದುರುಪಯೋಗ ಆಗ್ತಿದೆ. ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬೊಬ್ಬೆ ಹೊಡಿತಾ ಇದ್ದಾರೆ, ಏನು ಸಿಗ್ತಾ ಇಲ್ಲ. ಇವಾಗ ಇದರಲ್ಲಿ ಎಷ್ಟಿಟ್ಟಿದ್ದಾರೆ? 42,000 ಕೋಟಿ ರೂಪಾಯಿ SCPSTP ಹಣ. ಆದರೆ ಅದರಲ್ಲಿ ಇಲಾಖೆಗಳಿಗೆ 50% ಹೋಗ್ಬಿಡ್ತದೆ. ಎಷ್ಟಾಯ್ತು? 21,000 ಹೊರಟಾಯ್ತು. ಉಳಿದಿದ್ದು 21,000. ಅದರಲ್ಲಿ ನೀವು 14,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿದ್ದೆಷ್ಟು? 7,000 ಕೋಟಿ. 7,000 ಕೋಟಿನೇ ಇವತ್ತು ಗ್ಯಾರಂಟಿ. ಇದು ನಮಗೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು ಕೇವಲ 7,000 ಕೋಟಿ ಸಾಹೇಬ್ರೆ. ಮತ್ತೆ ನೀವು 42,000 ಕೋಟಿ ಅಂತೀರಲ್ಲ, ಎಲ್ಲೋಯ್ತು? ಇದು ನಮಗೆ ನೇರವಾಗಿ ಬರುವಂತದ್ದಲ್ಲ. ನಿಗಮಗಳಿಗೆ 8 ನಿಗಮಗಳಿಗೆ ಕಳೆದ ವರ್ಷದಲ್ಲಿ ಬಡ್ಜೆಟ್ನಲ್ಲಿ 510 ಕೋಟಿ ಕೊಟ್ಟಿದ್ದೀರಿ. ಈ ಸಾರಿ ಎಷ್ಟು ಕೊಟ್ಟಿದ್ದೀರಿ? 433 ಕೋಟಿ ಕೊಟ್ಟಿದ್ದೀರಿ. ಅಂದ್ರೆ ನಿಗಮಗಳಿಗೆ ಬಂದಿದ್ದು ಮಾತ್ರ ಅವರಿಗೆ ಸೇರ್ತಕ್ಕಂಥದ್ದು. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇವತ್ತು? ಅಲ್ಲಿ ಖರ್ಚು ಕೂಡ ಮಾಡಲ್ಲ. ಈ ಅಂಕಿಅಂಶಗಳನ್ನು ಕೊಟ್ಟರೆ ನಾವು ದಲಿತರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯದಷ್ಟು ಬೇರೆ ಯಾವ ಸರ್ಕಾರವೂ ಮಾಡಿಲ್ಲ. ಬೇರೆ ಯಾವ ಸರ್ಕಾರ ಸಭಾಪತಿಗಳೇ, ವಿಷಯ ಏನಂತಂದ್ರೆ ಮಾನ್ಯ ಸಭಾಪತಿಗಳೇ, ಈಗ ಮಾತಾಡಿ ನೀವು. ಅವರು ನಮ್ಮ ಸಮುದಾಯದಲ್ಲ. ನೀವು ಈಗ ನಮಗೆ ಅನ್ಯಾಯ ಮಾಡ್ಲಿಕ್ಕೆ, ನಮಗೆ ಮೋಸ ಮಾಡ್ಲಿಕ್ಕೆ ನಮ್ಮ ವ್ಯಕ್ತಿಯನ್ನೇ ಇಟ್ಟು ಮೋಸ ಮಾಡ್ತಾರೆ. ಅದರಿಂದಾಗಿ ನಮ್ಮ ಜನಾಂಗಗಳಲ್ಲಿ ಸಿಗ್ತಕ್ಕಂಥದ್ದು ಕೇವಲ 47,000 ಎಲ್ಲಿದೆ? ಇದೇನು 42,000 ಕೋಟಿ ಇಲ್ಲ. ನಮಗೆ ಕೇವಲ 7,000. ಇದು ನಮಗೆ ಮಾಡ್ತಿರ್ತಕ್ಕಂಥ ವಂಚನೆ ಮತ್ತು ಮೋಸ. ಅದರಲ್ಲಿ ನಾವು ಯಾರಿಗೂ ಕೊಡಲ್ಲ. ನಾನು ಹೇಳ್ತೇನೆ, ಈಗ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ 75 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀಗ. ನನ್ನ ಮಾತು ಕೇಳೋಣ, ಏನು ಮಾತಾಡೋದು? ನಮಗೆ ಫ್ರೀ ಕೊಟ್ಟಿದ್ದೆ. ನಮ್ಗೇನು ಗೌರವನೇ ಇಲ್ಲಣ್ಣ, ಏನು ಮಾಡೋದು? ಆದ್ರಿಂದ ಈ SCPTSP ಹಣವನ್ನ ನೀವು ಗ್ಯಾರಂಟಿಗಳಿಗೆ ಕೊಡೋದನ್ನ ನೀವು ನಿಲ್ಲಿಸಬೇಕು. ನಮ್ಮ ಜನರಿಗೆ ಅದು ವಾಪಸ್ ಕೊಡ್ಬೇಕು. ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಇದ್ದಿದ್ದೇ, ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಗ್ಯಾರಂಟಿಗಳಿಗೂ ನಮ್ಮ ಹಣಕ್ಕೂ ಸಂಬಂಧ ಏನು? ಇದು ಚರ್ಚೆ. ನಮ್ಮ ಹಣಕ್ಕೂ ಗ್ಯಾರಂಟಿಗಳಿಗೂ ಸಂಬಂಧ ಏನು? ದಯವಿಟ್ಟು ಗ್ಯಾರಂಟಿಗಳಿಗೂ ನಮ್ಮ ಹಣಕ್ಕೂ ಸಂಬಂಧ ನೋಡಿ. ಮಹದೇವಪ್ಪನಿಗೂ ಫ್ರೀ
ಫ್ರೀ ಆದ್ರೆ ಒಂದ್ ನಿಮಿಷ. ಪಾಟೀಲ್ಗೆ ಹಣ ಕೊಟ್ಟು ಮಾದೇವಪ್ಪನಿಗೆ ಯಾಕೆ ಕೊಟ್ಟಿಲ್ಲ ನನ್ನ ಪ್ರಶ್ನೆ. ಫ್ರೀ ಕೊಡ್ಬೇಕಲ್ಲ? ಅದನ್ನ ಕೇಳಿಲ್ಲ ಏನ್ ಮಾಡ್ಬೇಕು ಹೇಳಿ? ಕೇಳುದೇ ಇಲ್ಲ ಅಂದ್ರೆ ಅಲ್ಲ, ಏನ್ ಮಾಡ್ಬೇಕು ಹೇಳಿ? ಅಲ್ಲಲ್ಲ ಅವರು ಒಂದು ಕೇಳಿ. ಇಲ್ಲ, ಇದು ನೀವು ಅನ್ಯಾಯ ಮಾಡ್ಬೇಕಾ? ದಲಿತರಿಗೆ ಮೋಸ ಮಾಡ್ತಾನೆ ಇರ್ಬೇಕಾ? ಇದನ್ನು ನಾವು ಕೇಳ್ಬಾರ್ದಾ? ನಮ್ಮ ಜನ ನಮ್ಮನ್ನು ಕೇಳ್ತಾರೆ, ಅವ್ರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ನೋಡಿ, ಸಮಯ ಯಾವ್ದಾದ್ರೂ ಆಗೋ ಮೋಸ ವಂಚನೆಯನ್ನ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ನೀವೇನು ಅನ್ಯಾಯ ಮಾಡ್ತಾರೆ? ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಇಲ್ಲ, ನಾವು ಮಾತಾಡ್ಕೊಂಡಿದ್ದೀರಿ. ಈಗ ಈ ಕಾಂಗ್ರೆಸ್ ಏನ್ ಕೇಳುದಿಲ್ಲ. ಸಾಧ್ಯ ಇಲ್ಲ ಸರ್. ಇದು ನಾಚಿಕೆ ಆಗ್ಬೇಕು. ನಮ್ಮ ಹಣ ತಿನ್ನೋದು ನಿಮಗೆ ನಾಚಿಕೆ ಆಗ್ಬೇಕು. ನಮ್ಮ ಹಣ ತಿನ್ನೋದು ನಿಮಗೆ ಮೋಸ ಮಾಡಿದ್ರ? ವಂಚನೆ ಮಾಡಿದ್ರ? ನಮ್ಮ ಹಣ ತಿನ್ನೋದು ನಾಚಿಕೆ ಕೊಡ್ರಿ ಕೊಡ್ರಿ. ಗ್ಯಾರಂಟಿ ಯೋಜನೆಗಳು ಸಪ್ಲಾ ಯೋಜನೆಗಳಲ್ಲ. ಗ್ಯಾರಂಟಿ ಯೋಜನೆಗಳು ಸಪ್ಲಾ ಯೋಜನೆಗಳಲ್ಲ. ಅದು ನಿಮ್ಮ ಮ್ಯಾನಿಫೆಸ್ಟೋ. ನೀವು ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಮ್ಮ ಹಣ ನಮಗಿಲ್ಲ. ದಲಿತರ ಹಣ ನಿಮ್ಮ ಹತ್ರ ಅಲ್ಲ. ಏನ್ ಹೇಳುದಿಲ್ಲ. ಏನ್ ಹೇಳ್ತೀರ ಕೇಳಿ. ಏನ್ ಮಾಡ್ಬೇಕು? ನುಂಗಿ ನೀರು ಕುಡಿದು ನಮಗೆ ಡಾಕ್ಯುಮೆಂಟ್ರಿ ಮಾಡಿದ್ದೀರಾ? ದಲಿತರ ದುಡ್ಡಲ್ಲಿ ಯಾಕೆ ಪರಿಚಯ ಮಾಡೋದಿಲ್ಲ? ನಾಚಿಕೆ ಬರಲ್ವಾ? ನಾಚಿಕೆ ಸಭೆಯನ್ನು 10 ನಿಮಿಷ ನಿಮಗೆ ನಾಚಿಕೆ ಆಗ್ಬೇಕು. ಮಹಾರಾಷ್ಟ್ರದಲ್ಲಿ 2,000 ಕೋಟಿ ರೂಪಾಯಿ ನುಂಗಿದ್ದೀರಾ ರೈತರ ಹೆಸರಲ್ಲಿ. ನಾಚಿಕೆ ಬರಬೇಕು.